ಜಾಣ್ಮೆ ಹಾಗೂ ಅದೃಷ್ಟ. ಬಹಳ ಹಿಂದೆ ಸುಖಕರವಾದ ಬೇಸಿಗೆಯ ಮಧ್ಯಾಹ್ನದಲ್ಲಿ ಜಾಣ ದೇವತೆ ಹೆಸರು ಒಂದು ಉದ್ಯಾನದಲ್ಲಿ ಕುಳಿತಿದ್ದನು. ಅರಿವಿನ ಪುಸ್ತಕವನ್ನು ಓದುತ್ತಾ ಒಮ್ಮೆಲೆ ಆತನ ಮುಂದೆ ಅದೃಷ್ಟ ದೇವತೆ ಪ್ರತ್ಯಕ್ಷ ಆದಳು. ಆಕೆಯ ಹೆಸರು ಅದೃಷ್ಟ. ಹಲೋ ಗೆಳೆಯ, ಏನ್ ನಡೀತಾ ಇದೆ? ನಾನು ಅರಿವಿನ ಹರವು ಹಾಗೂ ಜಾಣ್ಮೆಯನ್ನು ಹೆಗ್ಗಿಸಿಕೊಳ್ಳುತ್ತಿದ್ದೇನೆ. ನಿನಗೆ ಗೊತ್ತೇನು ಅರಿವು? ಎಷ್ಟೊಂದು ವಿನೋದಹೀನವಾಗಿದೆ. ಸರಿ, ಯಾರಿಗೆ ವಿನೋದಹೀನ ಆಗಿರುತ್ತದೆ, ಇನ್ನೊಬ್ಬರಿಗೆ ಅದು ಮನೋರಂಜನೆ ಆಗಿರುತ್ತದೆ. ವಿಶಾಲವಾದ ಪ್ರಪಂಚದಲ್ಲಿ ಸಮಯ ಹಾಗೂ ಸ್ಥಳ ಎರಡೂ ಆಗಿವೆ. ಸರಿ, ನಾನಲ್ಲೇ ನಿಲ್ಲಿಸ್ಬಿಡ್ತೀನಿ. ಬರೆಯುವ ಕೆಲಸವಿದೆ. ಒಡೆಯರು ಹೇಳಿದ್ದಾರೆ, ನಾವು ತೆಗೆದುಕೊಳ್ಬೇಕಂತೆ. ಬರೆಯೋ ಕೆಲಸ? ಹೌದು, ಬಾ ಹೋಗೋಣ. ನಾನು ಹೋಗುವಾಗ ಆದಿಯಲ್ಲಿ ವಿವರಿಸಿ ಹೇಳುತ್ತೇನೆ. ಜಾಣ ದೇವತೆ ಒಪ್ಪಿದ. ಅದೃಷ್ಟ ದೇವತೆ ತನ್ನ ಕರ ಬೀಸಿದಳು. ಒಮ್ಮೆಲೆ ಇಬ್ಬರು ಮಾಯವಾದರು. ವಾವ್, ಈ ಸ್ಥಳ ಚಾತುರ್ಯದಂತೆ ತೋರುತ್ತಿದೆ. ಹೌದು, ಇದು ಕೌಶಲ್ಯದಂತೆ ತೋರುತ್ತದೆ. ಹೀಗೆ ಕಾಣುತ್ತೆ. ನೀನೇ ನೋಡು. ಓ, ಪರವಾಗಿಲ್ಲ. ನಿನಗೆ ಸರಿಯಾಗಿ ಅರ್ಥವಾಗಿದೆ ಅಲ್ಲ ನಾನು ದಾರಿಯಲ್ಲಿ ಹೇಳಿದ್ದು? ಆಗಿದೆ. ಅರಸಕುಮಾರಿ ಸೆಲಿನಾ ಒಂದು ಶಬ್ದವನ್ನು ಮಾತಾಡಿಲ್ಲ 3 ವರ್ಷಗಳಿಂದ. ನಾವು ಆಕೆಯನ್ನು ಮಾತಾಡುವಂತೆ ಮಾಡಬೇಕು. ಅರ್ಥವಾಯ್ತಲ್ಲ? ಅಲ್ಲಿಗೆ ಆಕೆ ಬರ್ತಿದ್ದಾಳೆ. ಹೋಗು. ಅಡಗುವ ಅಗತ್ಯವಿಲ್ಲ. ಆಕೆ ನಾವು ಕಾಣೋದಿಲ್ಲ. ನನಗ್ ಗೊತ್ತು, ಅದೇನು ಹುಡುಗಾಟಿಕೆ. ಅರಸಕುಮಾರಿ ಸೆಲಿನಾ ವೇಗವಾಗಿ ನಡೆದು ಹೋದಳು ತನ್ನ ಸೇವಕಿಯರೊಂದಿಗೆ. ಜಾಣ ಮರುಳಾಗಿ ಹೋದ. ಹೌದು, ಆಕೆ ಚೆಲುವೆಯಾಗಿದ್ದಾಳೆ. ಈಗ 1,00,000 ವಯಸ್ಸು. ಇದು ಕೆಲಸದ ಹಂಚಿಕೆಯ ಒಂದು ಭಾಗವಷ್ಟೇ. ಓ, ಇನ್ನೊಂದು ಭಾಗವೂ ಇದೆ. ಅದೃಷ್ಟ ಕಣ್ಣು ಚಿಮುಟಿ ತನ್ನ ಕೈಯನ್ನು ಆಡಿಸಿದಳು. ಮತ್ತೆ ಇಬ್ಬರು ಮಾಯವಾದರು. ಮತ್ತೊಮ್ಮೆ ಒಂದು ಗಳಿಗೆಯಲ್ಲಿ ಅವರು ಹೊರಗೆ ಪ್ರತ್ಯಕ್ಷ ಆದರು. ಒಂದು ಸಣ್ಣ ಮನೆಯ ಮುಂದೆ ಅಲ್ಲೊಬ್ಬ ಯುವಕ ಗಿಡಗಳಿಗೆ ನೀರನ್ನು ಹಾಕುತ್ತಿದ್ದ. ಆತನ ಹೆಸರು ಆನಂದ ಅಂತ. ಆದರೆ ದುರದೃಷ್ಟವಶಾತ್ ಆತನಿಲ್ಲ. ಸರಿ, ಒಳ್ಳೇದು. ನಮಗೆ ಅರಸಕುಮಾರಿ ಬೇಕಿತ್ತು, ಆತನೊಂದಿಗೆ ಮಾತಾಡುವುದಕ್ಕೆ ಮತ್ತೆ ಅವರ ಮದುವೆ ಮಾಡುವುದಕ್ಕೆ. ಇದೇನು ಬರೆಯೋ ಕೆಲಸ? ಹೌದು. ಆದ್ರೆ ಯಾಕೆ ಒಡೆಯರು ಯಾಕೆ ಇದನ್ನೆಲ್ಲ ಮಾಡಬೇಕೆಂದಿದ್ದಾರೆ? ಅಂದರೆ ಇದರಿಂದ ಏನು ಉಪಯೋಗ ಇಲ್ಲ. ಹಣೆ ಬರಹ ಅಂದರೆ ನಸೀಬ ಇಲ್ಲ, ಅಂದರೆ ಅದೃಷ್ಟದ ದೇವತೆ. ಅದೃಷ್ಟದ ದೇವತೆಯು. ಓ, ಆಕೆ ಏನು ಮಾಡುತ್ತಾಳೆ? ನೋಡಿಲಿ, ಒಂದು ದಿನ ಆಕೆ ಆನಂದನ ಹಣೆಯ ಬರಹ ಬರೆದಾದ ಮೇಲೆ ಆಕೆ ನಿದ್ದೆ ಮಾಡಬೇಕು ಅಂದುಕೊಂಡಿದ್ದಳು. ಆಕೆಗೆ ಸ್ವಲ್ಪ ಗೊತ್ತಿತ್ತು. ಆಕೆಯ ಚಿಕ್ಕ ಇಲಿ ಕಪಟದಿಂದ ಅಲ್ಲಿಗೆ ಹೋಗಿ ಪುಟವನ್ನು ತಿಂದು ಹಾಕಿತ್ತು. ಮತ್ತೆ ಆನಂದನ ಅದೃಷ್ಟ ಶಾಶ್ವತವಾಗಿ ಅಳಿದು ಹೋಗಿಬಿಡ್ತು. ಆದರೆ ಇದರಿಂದ ಸೆಲಿನಾಗೆ ಏನು ಆಗಬೇಕಾಗಿದೆ ಅಂತೀನಿ ನಾನು. ಸರಿ, ನೋಡು, ಆ ಇನ್ನೊಂದು ಪುಟದ ಮಗ್ಗುಲಲ್ಲಿ ಸಲಿನಾಳ ಹಣೆ ಬರಹವನ್ನು ಬರೆದಿದೆ. ಓ ಹೌದು, ಅದಕ್ಕಾಗಿ ಅವರಿಬ್ಬರ ಜೀವನವು ಎಷ್ಟೊಂದು ಕಂಗಾಲಾಗಿ ಹೋಗಿದೆ. ಅದೃಷ್ಟಕ್ಕೆ ಏನು ಮಾಡಬೇಕೆಂದು ಸುಳಿವೇ ಸಿಗ್ತಾ ಇಲ್ಲ. ಮತ್ತೆ ನಿನಗೆ ತಿಳಿದಿರುವಂತೆ ಪ್ರತಿಯೊಂದು ಜೀವಿಗಳಿಗೂ ಪ್ರಪಂಚದಲ್ಲಿ ಒಂದು ಪುಟವನ್ನು ಮಾತ್ರ ಬರೆದಿರುತ್ತದೆ ಆ ಪುಸ್ತಕದಲ್ಲಿ. ಅಂದ್ರೆ ಹೀಗೆ. ಅಂದ್ರೆ ಈಗ ಅವರಿಬ್ಬರಿಗೆ ಮೀಸಲಾದ ಪುಟಗಳು ಹೋಗಿಬಿಟ್ಟಿವೆ. ಒಡೆಯರು ಈಗ ಮುಂದಾಗಿದ್ದಾರೆ. ಅವರೀಗ ಅವರ ಜೀವನದಲ್ಲಿ ಒಂದು ದಿಶೆಯನ್ನು ಕೊಡಬೇಕೆಂದಿದ್ದಾರೆ. ಮತ್ತವರು ಅವರ ಹಣೆ ಬರಹಗಳನ್ನು ಹಿಡಿದಿಡಬೇಕೆಂದಿದ್ದಾರೆ. ಸರಿ, ಅಂದ್ರೆ ಯೋಜನೆ ಏನು? ಮಧ್ಯಾಹ್ನದಲ್ಲಿ ಆನಂದನು ಹೊರಗೆ ಮಂಡಿಯಲ್ಲಿ ತನ್ನ ಹೂಗಳನ್ನು ಮಾರುವುದಕ್ಕೆ ಹೋಗುತ್ತಾನೆ. ಆಗ ನೀನು ಆತನ ತಲೆಯಲ್ಲಿ ಹೋಗು. ಮತ್ತೆ ನೀನು ನೇರ ಅರಸರ ಮನೆಗೆ ಹೋಗು. ಒಂದ್ ವೇಳೆ ಕಾವಲುಗಾರರು ನಿನ್ನನ್ನು ನಿಲ್ಲಿಸಿದರೆ ಸರಿ, ನಿನಗೆ ಗೊತ್ತಿದೆ ಏನು ಮಾಡ್ಬೇಕಂತ. ನಿನಗೆಷ್ಟು ಧೈರ್ಯ ನನ್ನ ಅರಮನೆಯ ಒಳಗೆ ಹೋಗದಂತೆ ತಡೆಯೋದಕ್ಕೆ? ನನ್ನ ಜೊತೆಗಿವೆ. ಆಶೀರ್ವಾದದಿಂದ ಬೆಳೆದ ಹೂಗಳು ಹಳ್ಳದ ನೀರಿನಿಂದ ಬೆಳೆದವು. ಈ ಹೂಗಳು ಅರಸಕುಮಾರಿಯನ್ನು ಮತ್ತೆ ಮಾತಾಡುವಂತೆ ಮಾಡುತ್ತವೆ. ಅನಂತರ ನೀನು ಯಶಸ್ವಿಯಾಗಿ ಕಾವಲುಗಾರನ ಪಸಾಯಿಸಿದ ಮೇಲೆ ನಿನ್ನನ್ನು ನೀನೇ ಘೋಷಿಸಿಕೊಳ್ಳಬೇಕು. ನೇರ ಅರಸರ ಆಸ್ಥಾನಕ್ಕೆ ಹೋಗುತ್ತೇನೆಂದು. ಅಲ್ಲಿ ಮಂತ್ರಿಗಳೊಂದಿಗೆ ಸಮಾಲೋಚನೆ ಮಾಡುತ್ತಿದ್ದಾರೆ. ಶುಭಾಶಯಗಳು. ಓ ಮುಂಟಾನದ ಘನ ಪ್ರದೇಶದ ಮಹಾಪ್ರಭು, ನಾನಿಲ್ಲಿಗೆ ಬಂದದ್ದು ನನ್ನ ಶಕ್ತಿಯಿಂದ ಅರಸಕುಮಾರಿಯವರನ್ನು ಮತ್ತೆ ಮಾತಾಡುವಂತೆ ಮಾಡುತ್ತೇನೆ ಈ ಹೂಗಳ ಸಹಾಯದಿಂದ. ನಿಜವಾಗಿಯೂ ನೀನದನ್ನು ಮಾಡಬಲ್ಲೆಯಾ? ಹೌದು, ಮಾಡುತ್ತೇನೆ ಪ್ರಭು. ಸುಳ್ಳು ಭರವಸೆಯನ್ನು ಕೊಡಬೇಡ ಆಗಂತುಕ. ನನ್ನ ಪುತ್ರಿಯು ತಾಯಿಯನ್ನು ಕಳೆದುಕೊಂಡಾಗಿನಿಂದ ಮಾತಾಡುವುದನ್ನು ನಿಲ್ಲಿಸಿದ್ದಾಳೆ. ನಿಜವಾಗಿಯೂ ಇದು ಭಾವನಾತ್ಮಕ ಒತ್ತಡ ಆಕೆಯನ್ನು ಮಾತಾಡದಂತೆ ಮಾಡಿಬಿಟ್ಟಿದೆ. ಜಗತ್ತಿನ ಮುನಿಗಳೆಲ್ಲರೂ ವೈದ್ಯರೆಲ್ಲರೂ ಆಕೆಯನ್ನು ಮಾತಾಡುವಂತೆ ಮಾಡುವಲ್ಲಿ ಸೋತಿದ್ದಾರೆ. ಅದು ಹೇಗೆ ನಿನ್ನ ಹೂಗಳು ಮಾತಾಡುವಂತೆ ಮಾಡುತ್ತವೆ? ಈ ದೇಶದ ಘನ ಪುರುಷರು ಸ್ತ್ರೀಯರು ಮಾಡದೇ ಇರುವಂತದ್ದನ್ನು ನನಗೊಂದು ಅವಕಾಶ ಕೊಡಿ. ನಿಮಗೆ ನಿರಾಶೆ ಮಾಡುವುದಿಲ್ಲ. ಮತ್ತೆ ನೀನು ಯಶಸ್ವಿ ಆಗದಿದ್ದರೆ ಏನು? ಮತ್ತಿಲ್ಲಿ ಆಟದ ಆರಂಭ ಆಗುವುದು. ನೀನು ಬಲವಾದ ಕೈಗಳನ್ನು ಹೊಂದಿದ್ದೀಯಾ. ಇದೆಲ್ಲವೂ ಅದೃಷ್ಟ ಹಾಗೂ ಜಾಣನ ಯೋಜನೆಯಂತೆ ಆಯಿತು.
ಮತ್ತೆ ಕೊನೆಯಲ್ಲಿ ಆನಂದ ಈಗ ಅರಮನೆಯಲ್ಲಿ ಇದ್ದಾನೆ. ಮಹಾಪ್ರಭುಗಳೇ, ನೀವು ನನ್ನನ್ನು ದಂಡಿಸಿ ನಿಮಗೆ ಬೇಕಾದ ರೀತಿಯಲ್ಲಿ ನಾನು ಒಂದು ವೇಳೆ ಯಶಸ್ವಿಯಾಗದಿದ್ದರೆ, ಆದರೆ ನಾನು ಒಂದು ವೇಳೆ ಯಶಸ್ವಿಯಾದರೆ ನಾನು ಅರಸಕುಮಾರಿಯನ್ನು ಮದುವೆ ಆಗುತ್ತೇನೆ, ಏನಂತೀರಾ? ಅದು ಒಂದು ವೇಳೆ ಅವರು ನನ್ನನ್ನು ಗಂಡನಾಗಿ ಅಂಗೀಕರಿಸಿದರೆ ಮಾತ್ರ. ಖರೇವಂದ್ರ. ಅರಸರು ಕ್ಷಣ ಹೊತ್ತು ಯೋಚಿಸಿದರು, ಮತ್ತೆ ಒಪ್ಪಿಕೊಂಡರು. ಕಾವಲುಗಾರರು ಆನಂದನನ್ನು ಅರಸಕುಮಾರಿಯ ಕೋಣೆಗೆ ಹೋಗಲು ಬಿಟ್ಟರು. ಅವರು ಕಿಟಕಿಯ ಬಳಿ ಕುಳಿತುಕೊಂಡರು, ತಮ್ಮ ನಾಯಿಯ ತೊಡೆ ಮೇಲೆ ಇಟ್ಟುಕೊಂಡು. ಧನ್ಯವಾದ ನಿಮಗೆ. ತಾವು ತಪ್ಪು ತಿಳಿದುಕೊಳ್ಳದೆ ಹೊರಗೆ ನಿಂತುಕೊಳ್ಳುತ್ತೀರಾ? ಇದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಕಾವಲುಗಾರರು ಒಪ್ಪಿಕೊಂಡು ಹೊರಗೆ ಹೋದರು. ಅರಸಕುಮಾರಿ ಸೆಲಿನಾ ಆನಂದನ ಕಡೆಗೆ ನೋಡಿದಳು, ಆದರೆ ಏನು ಮಾತಾಡಲಿಲ್ಲ. ಆಗ ತಾನೇ ಆಕೆಯ ನಾಯಿ ಒದರಿತು. ಆನಂದ ಒಮ್ಮೆಲೆ ಅರಸಕುಮಾರಿಯ ಹತ್ತಿರ ಹೋದನು, ಕೆಳಗೆ ಬಾಗಿದನು. ತಾವು ತಪ್ಪು ಭಾವಿಸದಿದ್ದರೆ ನಾನಿದನ್ನು. ಅರಸಕುಮಾರಿ ನಾಯಿಯನ್ನು ಆತನಿಗೆ ಕೊಟ್ಟಳು. ಓಹೋ, ನೀನು ತುಂಬಾ ಪ್ರೀತಿಗೆ ಪಾತ್ರ. ನಾನು ಬಜಾರದಿಂದ ಇಲ್ಲಿಯವರೆಗೆ ಬಂದಿದ್ದೇನೆ ನಿನ್ನ ಭೇಟಿಯಾಗುವುದಕ್ಕೆ, ಮಾಂತ್ರಿಕ ನಾಯಿಯೇ. ಇದರಿಂದ ಅರಸಕುಮಾರಿ ಕಕ್ಕಾಬಿಕ್ಕಿಯಾದಳು. ನನ್ನ ಹೆಸರು ಆನಂದ, ಮತ್ತೆ ನಾಂಜಿಸ್ ಘನ ಮುನಿಗಳು ಹೇಳಿದ್ದಾರೆ ನೀನು ನನ್ನ ಅದೃಷ್ಟದ ಬಗ್ಗೆ ಹೇಳಬಲ್ಲೆಯಂತೆ. ದಯವಿಟ್ಟು ಹೇಳುತ್ತೀಯ ಮಾಂತ್ರಿಕ ನಾಯಿ? ನನಗೆ ಹೇಳು, ನನಗೆ ಏನಾಗುತ್ತಿದೆ ಎಂದು. ನಾನು ಯಾರ ಜೊತೆಗೆ ಮದುವೆ ಆಗುತ್ತೇನೆಂದು ಹೇಳುತ್ತೀಯಾ? ಎಷ್ಟು ಜನ ಮಕ್ಕಳು ನನಗಾಗುತ್ತಾರೆ? ದಯವಿಟ್ಟು ಹೇಳು, ದಯವಿಟ್ಟು. ಈಗ ಸೆಲಿನಾಳ ತುಟಿಗಳು ಅದುರಿದವು, ಮತ್ತಾಕೆ ಸಿಟ್ಟಿನಿಂದ ಕಿಡಿಕಾರಿದಳು. ನಿಲ್ಲಿಸು ನೀನು, ಅದು ಮಾತಾಡುವುದಿಲ್ಲ, ಅದು ನಾಯಿ ಇದೆ. ಆದರೆ ನೀನು ಮಾತಾಡುತ್ತೀ. ಮತ್ತೀಗ ಅರಸಕುಮಾರಿಯ ಕಣ್ಣುಗಳು ನೀರು ತುಂಬಿಕೊಂಡವು. ಆಕೆಗೀಗ ಅರಿವಿಗೆ ಬಂದಿತು, ಎಷ್ಟೋ ವರ್ಷಗಳ ನಂತರ ತಾನು ಮಾತಾಡಿದೆ ಎಂದು. ಅರಸಕುಮಾರಿಯವರು ಮಾತಾಡಿದರು. ಅರಸಕುಮಾರಿ ಮಾತಾಡಿದ್ದು ಕೇಳಿ ಅರಸನಿಗೆ ತುಂಬಾ ಖುಷಿಯಾಯಿತು. ಉತ್ಸಾಹಕ್ಕೆ ಮಿತಿಯೇ ಇರಲಿಲ್ಲ. ನನ್ನ ಪುತ್ರಿ ಮಾತಾಡಿದಳು, ನಾನಾಕೆಯನ್ನು ಮಾತಾಡಿಸುತ್ತೇನೆ. ಅರಸರು ಅರಸಕುಮಾರಿಯ ಕೋಣೆ ತಲುಪಿದಾಗ ಅವರು ಅರಸಕುಮಾರಿಯ ನಗುವುದನ್ನು ಮಾತಾಡುವುದನ್ನು ಕೇಳಿದಾಗ ಖುಷಿಯಾದರು. ನಿಜವಾಗ್ಲೂ? ಮತ್ತೆ ಕೋಪಗೊಂಡ ಅರಸನಿಗೆ ಅವರಿಗೆ ಆನಂದನ ಷರತ್ತು ನೆನಪಿಗೆ ಬಂತು. ಆದರೆ ಅರಸ ಯಾರಾದರೂ ಹರ್ಷದಿಂದ ಇವರಿಗೆ ತನ್ನ ಮಗಳ ಗಂಡನಾಗಲು ಒಪ್ಪುವಂತಿರಲಿಲ್ಲ. ಅವರು ಕೂಡಲೇ ಒಂದು ಯೋಜನೆಯೊಂದಿಗೆ ಅಲ್ಲಿಗೆ ಬಂದರು, ಅಲ್ಲಿಂದ ಹೊರಟು ಹೋದರು. ನಂತರ ಆ ದಿನ ಆನಂದ ಮರಳಿ ಬಂದಾಗ ಅರಸರ ಆಸ್ಥಾನಕ್ಕೆ ಬಂದು ಅರಸರೊಂದಿಗೆ ಮಾತಾಡತೊಡಗಿದ. ಅವನನ್ನು ಕಾವಲುಗಾರರು ಹಿಡಿದರು. ಏನಾಗುತ್ತಿದೆ ಇಲ್ಲಿ? ನನಗೆ ಗೊತ್ತಿದೆ, ನೀನು ನನ್ನ ಮಗಳನ್ನು ಮಾತಾಡುವಂತೆ ಮಾಡಿದೆ, ಆದರೆ ನೀನು ನನ್ನ ಮಗಳನ್ನು ಮದುವೆ ಆಗಲು ನಾನು ಬಿಡುವುದಿಲ್ಲ ಯಾವುದೇ ಕಾರಣಕ್ಕೆ. ಆದರೆ ನೀವು ಮಾತು ಕೊಟ್ಟಿದ್ದೀರಿ, ಅಂದರೆ ಅರಸರ ಮಾತಿಗೆ ಯಾವುದೇ ಬೆಲೆ ಇಲ್ಲವೇನೋ? ನಿನಗೆಷ್ಟು ಎದೆಗಾರಿಕೆ ಅರಸರೊಂದಿಗೆ ಹೀಗೆ ಮಾತಾಡುವುದಕ್ಕೆ? ಕಾವಲುಗಾರರೇ, ಹಿಡಿಯಿರಿ, ನಡತೆಗೆಟ್ಟ ಸಾಮಾನ್ಯ ಮನುಷ್ಯನನ್ನು ಹಾಕಿರಿ ಕಾರಾಗೃಹದೊಳಗೆ. ಏನು? ಇಲ್ಲ. ಮತ್ತಾಗ ಗಾಳಿಯಲ್ಲಿ ಬಂದು ಅದೃಷ್ಟ ಪ್ರತ್ಯಕ್ಷವಾಗುತ್ತಾನೆ. ನನ್ನ ನೆನಪಾರಿದೇನೋ? ಸರಿ, ಈಗ ಯೋಗ್ಯವಾದ ಸಮಯವಿದೆ, ನನ್ನೊಳಗೆ ಬಂದು ನನ್ನ ಜಾಗವನ್ನು ಗ್ರಹಿಸು. ಅದೃಷ್ಟ ಕಣ್ಣು ಹೊಡೆದು ಮತ್ತೆ ಒಮ್ಮೆಲೆ ಎರಡೂ ಸ್ಥಳವನ್ನು ಅದಲು ಬದಲು ಮಾಡಿದವು. ಜಾಣ್ಮೆ ಹೊರಗೆ ಬಂದು ಹೇಳಿತು, ಒಳ್ಳೇದಾಗ್ಲಿ ಅಲ್ಲ. ಧನ್ಯವಾದ. ಈಗ ನೋಡುತ್ತಿರು ನನ್ನ. ಕಾವಲುಗಾರರು ಮೂಕವಿಸ್ಮಿತರಾಗಿದ್ದರು. ಆತ ಯಾರೊಂದಿಗೆ ಮಾತಾಡುತ್ತಿದ್ದಾನೆ? ಈಗ ಸಲೀನಾ ಆನಂದನ ಕಡೆಗೆ ತಿರುಗಿ ಬರುತ್ತಿದ್ದಾಳೆ. ಅಪ್ಪ, ಅಲ್ಲೊಂದಿದೆ. ಏನು ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಆನಂದನ ಹಿಡಿದಿದ್ದಾರೆ ಅಪ್ಪ? ಇದರಿಂದ ಅರಸನ ಕಣ್ಣಲ್ಲಿ ನೀರು ಬರಲಾರಂಭಿಸಿದವು. ನಾನು ಎಷ್ಟೋ ವರ್ಷಗಳಿಂದ ಕಾಯುತ್ತಾ ಇದ್ದೆ, ನೀನು ನನ್ನ ಅಪ್ಪ ಎಂದು ಕರೆಯುತ್ತೀಯೆಂದು. ಬಾ ಇಲ್ಲಿ ನನ್ನ ಮುದ್ದು ಮಗಳೇ, ನಿಮ್ಮ ತಂದೆಯನ್ನು ಅಪ್ಪಿಕೋ ಮಗಳೇ. ಅರಸಕುಮಾರಿ ಸಲೀನಾ ನಡೆದು ಬರುತ್ತಾ ತನ್ನ ಅಪ್ಪನನ್ನು ಬಿಗಿದಪ್ಪಿಕೊಂಡಳು. ಆದ್ರೆ ಅಪ್ಪ, ಯಾಕೆ ಆನಂದ ಅವರನ್ನು? ಅರಸನು ಆನಂದನ ಷರತ್ತುಗಳನ್ನು ಸಲೀನಾಗೆ ವಿವರಿಸಿದನು. ನನಗೆ ಗೊತ್ತು, ನಾನಾತನಿಗೆ ಮಾತು ಕೊಟ್ಟಿದ್ದೆ, ಆದ್ರೆ ಆತ ಸಾಮಾನ್ಯ ಮನುಷ್ಯ. ಮತ್ತೆ ನನಗಾತ ಹಿಡಿಸುತ್ತಾನೆ. ನನಗೆ ಮದುವೆ ಬಗ್ಗೆ ಗೊತ್ತಿಲ್ಲ. ನಾನಾತನನ್ನು ಅರ್ಥ ಮಾಡಿಕೊಳ್ಳಲು ಬಿಡಿ. ಮತ್ತೀಗ ಆನಂದ ನಕ್ಕನು. ನೀನು ಏನು? ಆತನನ್ನು ಬಿಡುಗಡೆ ಮಾಡಿ ಅಪ್ಪ. ನಿಮ್ಮ ಪ್ರಜೆಗಳು ನಿಮ್ಮ ಬಗ್ಗೆ ಮಾತಾಡಿಕೊಳ್ತಾರೆ, ನಿಮ್ಮನ್ನವರು ಗೌರವಿಸೋದಿಲ್ಲ. ಅರಸರು ತಲೆದೂಗಿದರು. ನೀನು ಹೇಳುವುದರಲ್ಲಿ ಅರ್ಥವಿದೆ, ಆದ್ರೆ ನಿನಗಾತ ಖರೀದ ಸೇರುತ್ತಾನೇನು? ಹೌದು. ಸಲೀನಾ ಆನಂದನ ಕಡೆಗೆ ತಿರುಗಿ ಹೇಳಿದಳು, ನನಗೆ ನೀನು ಇಷ್ಟ ಆನಂದ. ಬಾ, ಪರಸ್ಪರ ಅರ್ಥ ಮಾಡಿಕೊಳ್ಳೋಣ. ಆನಂದ ತಲೆದೂಗಿದ. ಸಲೀನಾ ನಕ್ಕಳು. ಒಳ್ಳೆಯದು. ಕಾವಲುಗಾರರೇ, ಆತನನ್ನು ಬಿಡುಗಡೆ ಮಾಡಿ. ಮತ್ತೆ ನೀನು ಆನಂದರವರೇ, ನನಗೆ ಗೊತ್ತಿಲ್ಲ ನೀವೇನು ಮಾಡುತ್ತೀರೆಂದು. ನನ್ನ ಮಗಳನ್ನು ತೀರಾ ಪ್ರೀತಿಸುತ್ತೇನೆ. ಕಷ್ಟಪಡು, ಒಳ್ಳೆಯ ಜೀವನ ಆಕೆಗೆ ಕೊಡಬೇಕಾದರೆ
ತಿಳಿತಾ? ಹಾಗೆ ಆಗಲಿ ಮಹಾಪ್ರಭು. ಆದ್ದರಿಂದ ಆನಂದನಲ್ಲಿ ಉದ್ದೇಶವಿತ್ತು, ಜೀವನದಲ್ಲಿ ಸೆಲಿನಾಗೆ ಕಾರಣವಿತ್ತು. ಆನಂದ ಮನೆಗೆ ತಿರುಗಿ ಬಂದಾಗ ಆತ ತುಂಬಾ ಹರ್ಷಿತನಾಗಿದ್ದ. ಮತ್ತೆ ಸ್ವಲ್ಪ ಮಲಗಬೇಕೆಂದು ನಿರ್ಧರಿಸಿದ. ಆಗ ಅದೃಷ್ಟ ಹೊರಗೆ ಬಂದನು. ನಾವು ಆತನಿಗೆ ಕಾರ್ಯಕ್ರಮ ಮಾಡಬೇಕು. ಆತನಿಗೆ ನೆನಪಿಗೆ ಬರುವುದಿಲ್ಲ ನೀನು ಮತ್ತು ನಾನು ಯಾರು ಅಂತ. ಆದರೆ ತಿಳಿದುಕೊಳ್ಳುತ್ತಾನೆ ತಾನೇ ಇದೆಲ್ಲವನ್ನು ಮಾಡಿದೆ ಎಂದು. ನೀನು ಸರಿಯಾಗಿ ಹೇಳಿದೆ. ಅವರು ಆನಂದದ ಕಡೆಗೆ ಬೆರಳು ಮಾಡಿ ತೋರಿಸಿದರು. ಮಾಂತ್ರಿಕ ಮಿಂಚು ಹೊರಗೆ ಬಂದಿತು. ಮತ್ತೆ ಆತನ ಹಣೆಯನ್ನು ಮುಟ್ಟಿತು. ಮತ್ತೆ ನಾವೆಲ್ಲ ಮಾಡಿದೆವು, ಬಾ ಹೋಗಿ ನಮ್ಮ ಒಡೆಯನಿಗೆ ಹೇಳೋಣ ಅದು ಆಯ್ತಂತ. ಹೌದು, ನಡೆ ಹೋಗೋಣ. ಅಂದ ಹಾಗೆ ಒಳ್ಳೆ ಗುಂಪಿನ ಕೆಲಸ. ನಾವದನ್ನು ಸಿದ್ಧ ಮಾಡಿ ತೋರಿಸಿದೆವು, ಜಾಣ್ಮೆ ಹಾಗೂ ಅದೃಷ್ಟ ಜೊತೆ ಅಂತ. ಜಾಣ ನಕ್ಕನು ಹಾಗೂ ಕೈಯನ್ನು ಬೀಸಿದನು. ಇಬ್ಬರು ಮಾಯವಾದರು. ಶರಣು ಒಡೆಯರೇ, ನಮ್ಮ ಹಂಚಿಕೆ ಕೆಲಸ ಮುಗಿಯಿತು. ಮುದುಕ ವ್ಯಕ್ತಿ ಕಣ್ಣನ್ನು ತೆರೆದನು. ಮತ್ತೆ ಹೇಳಿದ, ಒಳ್ಳೆಯದು ಒಳ್ಳೆಯದು, ನೀವಿಬ್ಬರೂ ಒಳ್ಳೆಯ ಕೆಲಸ ಮಾಡಿದ್ರಿ. ಧನ್ಯವಾದ ಒಡೆಯ ನಿಮಗೆ. ನೀವೀಗ ಹಣೆ ಬರಹವನ್ನು ಸರಿಯಾಗಿ ತಿದ್ದಿಬಿಡಿ. ಹೌದು ಹೌದು, ನೀನದನ್ನು ಮಾಡಿಬಿಡು. ಹೀಗೆ ಹೇಳುತ್ತಾ ಮುದುಕ ವ್ಯಕ್ತಿ ಕಣ್ಣು ಮುಚ್ಚಿದನು. ಅವರು ಹಣೆ ಬರದ ಮನೆಗೆ ಬಂದರು. ಓ ಶರಣು, ಯಾಕೆ ಬರುವಂತಾಯ್ತು? ಇಬ್ಬರು ಎಲ್ಲವನ್ನು ವಿವರಿಸಿ ಹೇಳಿದರು. ಹಣೆ ಬರಹ ವಿಸ್ಮಯದಿಂದ ಸಂಕಟವನ್ನು ಮತ್ತದನ್ನು ಸುಧಾರಿಸಿದರು. ಓ ಧನ್ಯವಾದ ನಿನಗೆ, ತುಂಬಾ ತುಂಬಾ ಎಚ್ಚರದಿಂದ ಇರ್ಲಿಲ್ಲ, ಅದಕ್ಕೆ ಹೀಗಾಯ್ತು. ಓ ನಿನ್ನ ನೀನೇ ದೂರ ಬೇಡ. ಹಣೆ ಬರ ಇದನ್ನೆಲ್ಲ ಒಳ್ಳೇದೇ ಈಗ. ಆದರೆ ನಿಲ್ಲಿ, ನಿಮ್ಮ ಚಿಕ್ಕ ಇಲಿ ಆತ ಅಲ್ಲಿ ಎಲ್ಲಿ ಆದರೂ ಖಂಡಿತ. ಓ ಅಲ್ಲಿ ಆತ ಇದ್ದಾನೆ. ಬಾಯಿಲಿ ಪುಟ್ಟ ವ್ಯಕ್ತಿ, ಆತ ತುಂಬಾ ಚೆಂದಾಗಿದ್ದಾನೆ. ಹೀಗೆ ಅದೃಷ್ಟ, ಆನಂದ ಹಾಗೂ ಸೆಲಿನರಿಗಾಗಿ ಸೆರೆ ಹಿಡಿಯಲಾಯಿತು. ನಮಗೆ ಗೊತ್ತಿಲ್ಲ ಇದರ ನಂತರ ಅವರ ಮದುವೆ ಮಾಡಿಕೊಂಡು ಸುಖವಾಗಿ ಇದ್ದರೋ ಏನೋ ಅಂತ. ಆದರೆ ನಮಗಿದು ಗೊತ್ತಿಲ್ಲ, ಜಗತ್ತು ಅವರಿಗಾಗಿ ಉಪಾಯ ಮಾಡಿದೆಯೋ ಇಲ್ಲವೋ ಎಂದು.